ಎಜಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾವಿ ನಗರದಲ್ಲಿ ನಡೆದ ಪ್ರೆಸ್ ಮೀಟ್ನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ರೈತ ಧ್ವನಿ ಸಂಪಾದಕರು ಆದ ಬಸವರಾಜ ಕುರಕೋಡಿ ಮಾತನಾಡಿ, ಕರ್ನಾಟಕ ಪ್ರೆಸ್ ಕ್ಲಬ್ ಹಾವೇರಿ ಜಿಲ್ಲಾಧ್ಯಕ್ಷರಾಗಿ ವಿಜಯ್ ವಾಯ್ಸ್ ಸುದ್ದಿ ವಾಹಿನಿಯ ಸಂಸ್ಥಾಪಕರು ಆದ ಶರಣಬಸವ ಬಿಕೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ಬಿನ ಒಂದು ವಿಶೇಷ ದಿನ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ನಾವು ಇನ್ನೂ ಪದಾಧಿಕಾರಿಗಳ ಆಯ್ಕೆ ಮಾಡಿರಲಿಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸಂಬಂಧಿಕರಾದಂಥ ಶರಣಬಸವ ಕಿವಣ್ಣವರು ಅಂದರೆ ವಿಜಯ ವಯಸ್ಸಿನ ಸಂಪಾದಕರಾದಂಥ ಶರಣಬಸಪ್ಪ ಅವರಿಗೆ ಇವತ್ತು ನಮ್ಮ ಹಾವೇರಿ ಜಿಲ್ಲಾ ಒಂದು ಈ ಪ್ರೆಸ್ ಕ್ಲಬ್ಬಿನ ಸಾರಥ್ಯ ಹಾಗೂ ಎಲ್ಲರ ಒಮ್ಮತದಿಂದ ಇವತ್ತು ಅವ್ರನ್ನ ಜಿಲ್ಲಾ ಕಮಿಟಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ನಾವು ನಮ್ಮ ಪ್ರೆಸ್ ಕ್ಲಬ್ನಿಂದ ಮುಕ್ತವಾಗಿ ನಮ್ಮ ಸಂಸ್ಥೆಗೆ ಸ್ವಾಗತ ಮತ್ತು ಆಯ್ಕೆಯನ್ನು ಕೂಡ ಮಾಡಿದ್ದೀವಿ. ಇನ್ನು ಮುಂದುವರುವ ದಿನಗಳಲ್ಲಿ ನಮ್ಮ ಶರಣಪ್ಪ ಸರ್ ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮ ಜೊತೆಗೆ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಹಾಗೂ ಕಮಿಟಿಯ ರಚನೆ ಮಾಡುವಂಥ ಪೂರ್ಣ ಜವಾಬ್ದಾರಿಯನ್ನು ಶರಣಪ್ಪ ಸರ್ಗೆ ನಾವು ಇವತ್ತು ಅವರ ಹೆಗಲಿಗೆ ವಹಿಸ್ತಾ ಇದ್ದೀವಿ. ಅವರು ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ತುಂಬ ಭರವಸೆ ಇದೆ. ಆ ಭರವಸೆಗೋಸ್ಕರ ಇವತ್ತು ನಾನು ಒಮ್ಮತದಿಂದ ನಮ್ಮ ಶರಣಪ್ಪ ಸರ್ಗೆ ನಾವು ಇವತ್ತು ಜಿಲ್ಲಾಧ್ಯಕ್ಷರ ಒಂದು ಈ ಸಣ್ಣದಾದರೂ ಚೊಕ್ಕದಾದ ಒಂದು ಪದಗ್ರಹಣ ಕಾರ್ಯಕ್ರಮನ ತಿಳ್ಕೊಳ್ಳಿ. ಆದರೆ ಇವತ್ತು ವಿಶೇಷ ಹಬ್ಬ ಇರೋದರಿಂದ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ತಾವೆಲ್ಲ ಇವತ್ತು ನಮಗೆಲ್ಲ ಹರಿಸಿ ಈ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ಇದೆ. ಅದೇ ರೀತಿ ನಮ್ಮ ಹಾವೇರಿಯಲ್ಲಿ ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಅಧ್ಯಕ್ಷರ ಪದಗಳ ಕಾರ್ಯಕ್ರಮ ಮಾಡಿ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತೇವೆ ಅಂತೇಳಿ ನಾವು 4 ಮಾತುಗಳನ್ನು. ಎಲ್ಲರಿಗೂ ಕೂಡ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ವಿಜಯದಶಮಿಯ ದಿನದಂದು ಶುಭ ದಿನದಂದು ಇವತ್ತು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಉಪಾಧ್ಯಕ್ಷರಾದಂಥ ಬಸವರಾಜ ಕುರಕೋಡಿ ಅವರು ನಮಗೆ ಒಂದು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ನಾನು ಅದಕ್ಕೆ ಕೇಳಿದೆ, ಜವಾಬ್ದಾರಿ ವಹಿಸೋದಕ್ಕಿಂತ ಕರ್ತವ್ಯ ಅಂತ ತಿಳ್ಕೊಂಡು ನಾವು ನಿಭಾಯಿಸಿದ್ರೆ ಏನಾರು ಮಾಡಲಿಕ್ಕೆ ಸಾಧ್ಯ. ನಾವು ಹುದ್ದೆಗಾಗಿ ಕೆಲಸ ಮಾಡೋದಲ್ಲ, ಕೆಲಸ ಮಾಡಿ ಹುದ್ದೆ ಪಡ್ಕೊಳ್ಳೋದು ಅನ್ನತಕ್ಕಂಥದ್ದು ನಮ್ಮ ಒಂದು ಧ್ಯೇಯ ಅಂತೇಳಿ. ಅದ್ರ ಜೊತೆಗೆ ನಮ್ಮ ಪಬ್ಲಿಕ್ ನೆಸ್ಟ್ನ ಇವರು ರಮೇಶ್ ಅವರಿದ್ದಾರೆ, ನಮ್ಮ ದೀಪಕ್ ಅವರಿದ್ದಾರೆ, ನಮ್ಮ ರವಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಅವರು, ಇವರೆಲ್ಲರ ಸಮ್ಮುಖದಲ್ಲಿ ಇವರೆಲ್ಲರೂ ಕೂಡ ನನಗೆ ಒಂದು ತುಂಬ ಖುಷಿಯಿಂದ ಇವತ್ತು ಶುಭ ದಿನದಂದು ನನಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ಕರ್ತವ್ಯ ಅಂತೇಳಿ ನಾನು ನಿಭಾಯಿಸ್ತೀನಿ. ಜೊತೆಗೆ ಎಲ್ಲರನ್ನೂ ಕರ್ಕೊಂಡು ಎಲ್ಲ ತಾಲೂಕುಗಳು ಕೂಡ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲರೂ ಕೂಡ ಮಾಡೋಣ. ನಮ್ಮ ಸಹಕಾರ ಇವತ್ತು ಹೇಗಿದ್ದೀವಿ, ಮುಂದಿನ ದಿನಮಾನಗಳು ಕೂಡ ನಾವು ಹಾಗೆ ಕೂತು ಮಾತಾಡುವಂಥ ಪರಿಸ್ಥಿತಿಯನ್ನು ನಾವು ನಿರ್ಮಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೀನಿ. ಹೀಗಾಗಿ ಸಂಘಟನೆಗಳು ಎಷ್ಟು ಜಲ್ದಿ ಹುಡುಗುತ್ತಾವೆ, ಸಂಘಟನೆಗಳು ಅಷ್ಟು ಜಲ್ದಿಯೇ ಸತ್ತೋಗ್ಬಿಡ್ತಾವೆ ಇವತ್ತಿನ ಟೈಮಲ್ಲಿ. ಅದಕ್ಕೆ ಇದು ಅದರಲ್ಲಿ ಒಂದು ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಾನು ಅದಕ್ಕೆ ಬಸವಣ್ಣ ಮೊದಲೇ ಹೇಳಿದೆ, ಸಂಘಟನೆ ಅಂತೇಳಿ ಅನ್ನೋದು ನಿರಂತರವಾಗಿರಬೇಕು. ಆ ಸಂಘಟನೆ ಶಿಸ್ತುಬದ್ಧವಾಗಿ ಮತ್ತು ಕಾರ್ಯಚಟುವಟಿಕೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಆ ಕಾರ್ಯಚಟುವಟಿಕೆ ಇಲ್ಲ ಅಂತ ಹೇಳಿದ್ರೆ ಆ ಸಂಘ ಇದ್ದು ಇಲ್ಲದಂತೆ ಅಂತ ಆಗಿಬಿಡ್ತದೆ. ಹೀಗಾಗಿ ನಾವು ಸಮಾವೇಶಕ್ಕೆ ಮತ್ತು ಇದಕ್ಕೆ ಪ್ರಾತಿನಿಧ್ಯ ಕೊಡದೆ ನಾವು ಅಚ್ಚುಕಟ್ಟಾಗಿ ನೊಂದವರ ಬೆಂದವರ ನಮ್ಮ ಪತ್ರಕರ್ತ ಮಿತ್ರರ ನೋವಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ. ಈ ಜವಾಬ್ದಾರಿಯನ್ನು ತಾವೆಲ್ಲ ನಮಗೆ ವಹಿಸಿದ್ದೀರಿ. ಇದಕ್ಕೆ ಯಾವುದೇ ಚ್ಯುತಿ ಬರದಂಗೆ ನಾನು ನಡ್ಕೊಳ್ತೀನಿ ಅಂತೇಳಿ ಈ ಮೂಲಕ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ವಾಹಿನಿಯ ವರದಿಗಾರರು ಆದ ಮಲ್ಲಿಕಾರ್ಜುನ ಹಡ್ಪದ್, ರಮೇಶ್ ಸೋಮಕನವರ್, ರವಿರಾಜ್ ಸಂಶಿ, ದೀಪಕ್ ಉಪ್ಪಳಿ, ಅಭಿಷೇಕ ಭಜಂತ್ರಿ, ಬಸವರಾಜ್ ಗೋದಿ ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ ಶಿಕ್ಕ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.